ರಾಘವೇಂದ್ರ ಅನ್ನೋ ಕೂಗಿನಲ್ಲಿ ಎಂಥ ಶಕ್ತಿ ಇದೆ ಗೊತ್ತಾ? ವೆಂಕಣ್ಣ ಅನ್ನೋ ಬ್ರಾಹ್ಮಣ ಶುದ್ಧ ದಡ್ಡನಾಗಿದ್ದ. ಅವನಿಗೆ ಓದಲು ಬರೆಯಲು ಬರೋದಿಲ್ಲ. ದನ ಕಾಯೋ ಕಾಯಕವನ್ನ ಮಾಡ್ತಿದ್ದ ವೆಂಕಣ್ಣ ಒಂದು ದಿನ ರಾಘವೇಂದ್ರ ಸ್ವಾಮಿಯ ಮಹಿಮೆಗಳ ಬಗ್ಗೆ ಅರಿತುಕೊಳ್ತಾನೆ. ಅವರನ್ನ ಹುಡ್ಕೊಂಡು ವೆಂಕಣ್ಣ ಹೋಗ್ತಾನೆ. ಹೇಗೋ ಮಾಡಿ ರಾಘವೇಂದ್ರ ಸ್ವಾಮಿಗಳು ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂಟಪದಲ್ಲಿ ಕುತ್ಕೊಂಡು ಎಲ್ಲ ಬಂದಿದ್ದ ಭಕ್ತರನ್ನ ಅನುಗ್ರಹಿಸಿ ಕಳಿಸ್ತಿದ್ರು. ವೆಂಕಣ್ಣ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತು, ಗುರುಗಳೇ, ನನಗೂ ಏನಾದ್ರೂ ಅನುಗ್ರಹಿಸಿ ಅಂತ ಕೇಳ್ಕೊಂತಾನೆ. ಆಗ ಪರಿಮಳಾಚಾರ್ಯರು ಅವನನ್ನು ನೋಡಿ, ನಿನಗೇನ್ ಬರುತ್ತೆ ಮಗು ಅಂತ ಕೇಳ್ತಾರೆ. ಅದಕ್ಕೆ ವೆಂಕಣ್ಣ, ಗುರುಗಳೇ, ನನ್ಗೆ ಓದಲು ಬರೆಯಲು ಬರೋದಿಲ್ಲ. ಆಗ ರಾಯರು ಆಪತ್ತು ಬಂದಾಗ ನನ್ನ ಹೆಸರನ್ನ ಜೋರಾಗಿ ಕೂಗು ಅಂತ ಅನುಗ್ರಹ ಮಾಡಿ ಕಳಿಸ್ತಾರೆ. ರಾಯರ ಆಶೀರ್ವಾದವನ್ನ ಪಡೆದ ವೆಂಕಣ್ಣ ಮತ್ತೆ ಊರಿಗೆ ಮರಳ್ತಾನೆ. ಒಂದು ದಿನ ಊರಿನಲ್ಲಿ ದನ ಕಾಯ್ತಿರ್ಬೇಕಾದ್ರೆ ಒಬ್ಬ ಇಸ್ಲಾಂ ರಾಜ ಅಲ್ಲಿಗೆ ಬರ್ತಾನೆ. ಅವನಿಗೆ ಒಂದು ಪತ್ರ ಬಂದಿರುತ್ತೆ. ಆ ರಾಜನಿಗೆ